ಎರಡನೇ ಕ್ಯಾಬಿನೆಟ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಹಲವು ಜನ ಉಪಯೋಗಿ ಯೋಜನೆಗಳ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಜಾ ಸೇವೆ ಇಲಾಖೆಯನ್ನ ನಿರ್ಮಾಣ ಮಾಡುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ನಡೆದಿದ್ದಂತಹ ಎರಡನೇ ಕ್ಯಾಬಿನೆಟ್ ಮೀಟಿಂಗ್. ಮಹತ್ವದ ಘೋಷಣೆ ಮಾಡಿದ್ದಾರೆ. ರೈತರಿಗೆ ಹಳ್ಳಿಗಳಲ್ಲಿ ರೇಷ್ಮೆ ಮನೆಗಳಿಗೆ ವಿನಾಯಿತಿ, ವಿದ್ಯುತ್ ವಿನಾಯಿತಿ, ಹೈನುಗಾರಿಕೆ ದನದ ಕೊಟ್ಟಿಗೆಗಳಿಗೆ ವಿದ್ಯುತ್ ವಿನಾಯಿತಿಯನ್ನ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ 4ನೇ ಕರ್ನಾಟಕ ಭವನ ನಿರ್ಮಾಣ ಆ ಬಗ್ಗೆ ಚಿಂತನೆ ಆಗಿದೆ. ಯಾದಗಿರಿಯಲ್ಲಿ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ವಿದ್ಯುತ್ ನೀರಿನ ಸಂಪರ್ಕ 15 ದಿನದೊಳಗೆ ಅವಕಾಶ, ಪೂರ್ಣಗೊಂಡಂತಹ ಕಟ್ಟಡಗಳಿಗೆ ವಿದ್ಯುತ್ ಅನ್ನ ನೀಡೋದು, ನೀರಿನ ಸಂಪರ್ಕವನ್ನು ಕೊಡಿಸೋದು, ಈ ಎಲ್ಲ ಪ್ರಮುಖ ತೀರ್ಮಾನಗಳನ್ನು ಮಾಡಲಾಗಿದೆ ಎರಡನೇ ಕ್ಯಾಬಿನೆಟ್ನಲ್ಲಿ. ಸಂಡೂರಲ್ಲಿ ಸುಸಜ್ಜಿತ ಬಸ್ಸು ನಿಲ್ದಾಣ ನಿರ್ಮಾಣ, 400 ಹೊಸ ಬಸ್ಗಳನ್ನು ಖರೀದಿಸಲು ನಿರ್ಧಾರವನ್ನು ಮಾಡಲಾಗಿದೆ. ರಾಜ್ಯದ 11 ಕಡೆ ಎಲೆಕ್ಟ್ರಿಕ್ ಬಸ್ ಡಿಪೋಗಳನ್ನು ತೆರೆಯಲಾಗುತ್ತೆ. 11 ಕಡೆಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಡಿಪೋ. ಈ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇವತ್ತು ನಡೆದಂತಹ ಎರಡನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ರೈತರಿಗೆ ರೇಷ್ಮೆ ಹುಳು ಮನೆ ಕೊಟ್ಟಿಗೆ ಹೈನುಗಾರಿಕೆಗೆ ಅದಕ್ಕೆ ವಿನಾಯಿತಿ ಕೊಟ್ಟಿದ್ದೀವಿ. ಪ್ಯೂರ್ಲಿ ನಗರದಲ್ಲ, ಬೆಂಗಳೂರು ಸಿಟಿಲಲ್ಲ, ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ರೇಷ್ಮೆ ಮನೆಗಳು ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡಿರ್ತಾರೆ. ಅದು ಸೈಜೇ ದೊಡ್ಡದಿರ್ತದೆ. ಕೊಟ್ಟಿಗೆಗಳು ಕಟ್ಕೊಂಡಿರ್ತಾರೆ. ಆಮೇಲೆ ಹೈನುಗಾರಿಕೆಗೆ ಹಸುಗಳಿಗೆ ಕಟ್ಕೊಂಡಿರ್ತಾರೆ. ಅಂಥವಕ್ಕೆಲ್ಲ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದೀವಿ ನಾವು. ಕೋಳಿ ಸಾಗಣೆ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದೀವಿ. ಪ್ರಜಾ ಸೇವೆ ಇಲಾಖೆ ಅಂಥೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಷನ್ ಮಾಡ್ತಾಯಿದ್ದೀವಿ. ಅದಕ್ಕೊಂದು ಸಪ್ರೇಟ್ ಮಿನಿಸ್ಟ್ರು ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ, ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂಥೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂಥ ಮಂತ್ರಿಗೆ ಆ ಜವಾಬ್ದಾರಿಯನ್ನು ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಅದನ್ನು ಆ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆಯ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನು ಸಭೆಗಳನ್ನು ನಡೆಸಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಿಎಂ ಆದ ನಂತರದಲ್ಲಿ ಮೊದಲ ಕ್ಯಾಬಿನೆಟ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ಉಚಿತ ಅನ್ನುವಂತಹ ಘೋಷಣೆ ಜೊತೆಗೆ ಹಲವು ಯೋಜನೆಗಳನ್ನು ತೆಗೆದುಕೊಂಡು ಬಂದರು ಸಿಎಂ ಡಿಕೆಶಿ. ಇದಾದ್ಮೇಲೆ MLC ಚುನಾವಣೆ, ಒಂದಿಷ್ಟು ರಾಜಕೀಯ ಜಂಜಾಟ, ಅದಾದ್ಮೇಲೆ ಈಗ ಅಭಿವೃದ್ಧಿ ಕಡೆ ಗಮನ ಕೊಟ್ಟಂಗಿದೆ ಸಿಎಂ. ಖಂಡಿತವಾಗ್ಲೂ ಅರುಣ್, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಜನಪರವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮನಸ್ಸಿಗೆ ಬಂದಿದ್ದಾನೆ ಅನ್ಸುತ್ತೆ. ಹಾಗಾಗಿನೇ ಮೊದಲ ಕ್ಯಾಬಿನೆಟ್ನಲ್ಲೇ ನೀವು ಹೇಳಿದಂಗೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಕೊಡುವಂಥದ್ದು ಒಂದು ಕಡೆ ಆದರೆ, ಈಗ ಎರಡನೇ ಕ್ಯಾಬಿನೆಟಲ್ಲೂ ಕೂಡ ಅದೇ ರೀತಿಯಾಗಿ ಜನಪರವಾದಂಥ ಒಂದು ತೀರ್ಮಾನಗಳನ್ನು ಇವತ್ತು ತೆಗೆದುಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ದಿನಗಳಿಂದ ಕೂಡ ಸಮಸ್ಯೆ ಇತ್ತು. ಬೆಂಗಳೂರು ಆಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೊಂದು ಕಡೆ ನಿಯಮ ಮೀರಿ ಯಾರೆಲ್ಲ ಕಟ್ಟಡಗಳನ್ನು ಮನೆಗಳನ್ನು ಕಟ್ಕೊಂಡಿದ್ರು, ಪ್ರಮುಖವಾಗಿ ತೋಟದಲ್ಲಿ ಮನೆ
ಕಟ್ಟಿರುವಂಥದ್ದಾಗಿರ್ಬೋದು ಮತ್ತೆ ದನಗಳನ್ನು ಕಟ್ಟೋದಕ್ಕೆ ಅಲ್ಲಿ ಕೊಟ್ಟಿಗೆ ಮನೆ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ, ಆ ರೀತಿಯಾಗಿ ಮನೆಗಳನ್ನ ಏನು ಕಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರಿಗೆ ವಿದ್ಯುತ್ ಆಗಿರ್ಬೋದು, ಮತ್ತೊಂದು ಕಡೆ ನೀರಿನ ಸಂಪರ್ಕವನ್ನ ಕಲ್ಪಿಸುವಂತ ಕೂಡ ಮುಂದಾಗಿರಲಿಲ್ಲ. ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಅದನ್ನ ಡಿ ಕೆ ಶಿವಕುಮಾರ್ ಕೂಡ ಸಭೆಯನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅವರಿಗೆ 15 ದಿನಗಳ ಟೈಮನ್ನು, ಅಂದ್ರೆ ಆದೇಶ ಆದ 15 ದಿನಗಳ ಒಳಗಡೆ ಇಲ್ಲ ಒಂದು ಕಡೆ ವಿದ್ಯುತ್ ಆಗಿರ್ಬೋದು ಮತ್ತೆ ನೀರಿನ ಸಂಪರ್ಕವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಇಲ್ಲ ಒಂದು ಕಡೆ ಇದು ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅಲ್ಲಿ ರೇಷ್ಮೆ ಬೆಳೆಯುವಂತವ್ರಿಗೂ ಕೂಡ ಅಲ್ಲಿ ದೊಡ್ಡ ಮಟ್ಟಕ್ಕೆ ಅಲ್ಲಿ ಮನೆಯನ್ನು ಕೂಡ ಕಟ್ಕೊಂಡಿರ್ತಾರೆ. ವಿದ್ಯುತ್ ಕೂಡ ಇರೋದಿಲ್ಲ. ಸಾಮಾನ್ಯವಾಗಿ ರೈತರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಈಗ ರೈತರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರ ಈಗ ಎಲ್ಲ ಒಂದು ಕಡೆ ವಿದ್ಯುತ್ ಅನ್ನ ವಿನಾಯಿತಿಯನ್ನ ಈಗ ಕೊಟ್ಟಿರುವಂತಹ ನಿರ್ಧಾರವನ್ನು ಒಂದಾದ್ರೆ, ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಈಗಾಗಲೇ ಸಾಕಷ್ಟು ಪ್ರಜಾಸೇವೆ ಅನ್ನುವಂಥ ಒಂದು ನಿರ್ಣಯವನ್ನು ಕೂಡ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ರೈತರು ಆಗಿರ್ಬೋದು, ಮತ್ತೊಂದು ಕಡೆ ಜನಸಾಮಾನ್ಯರು ಯಾವುದೇ ಒಂದು ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂತ ಸಚಿವರುಗಳು ಕೊಟ್ಟರು ಕೂಡ, ವಿಧಾನಸೌಧ ಆಗಿರ್ಬೋದು ಅಥವಾ ಜಿಲ್ಲೆ ಮತ್ತೆ ಕ್ಷೇತ್ರಗಳಲ್ಲಿ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಅದನ್ನ ಸಮಸ್ಯೆಗೆ ಸ್ಪಂದಿಸುವಂತ ಕೂಡ ಯಾವುದೇ ಒಂದು ಸಚಿವರು ಕೂಡ ಮುಂದಾಗ್ತಾ ಇರಲಿಲ್ಲ. ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಈಗ ಎಲ್ಲ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಜಾಸೇವೆ ಅನ್ನುವಂಥ ಸಚಿವಾಲಯವನ್ನು ಹೊಸದಾಗಿ ಸೃಷ್ಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲೊಬ್ಬ ಮಂತ್ರಿಯನ್ನ ನೇಮಕವನ್ನು ಮಾಡುವಂಥದ್ದು, ಹೊಸದಾಗಿ ಮಂತ್ರಿಗೆ ಅಧಿಕಾರವನ್ನು ಕೊಟ್ಟು IAS ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಇಲ್ಲ ಒಂದು ಕಡೆ ಅವರೆಲ್ಲರೂ ಕೂಡ ಜನಸ್ಪಂದನ ಸಭೆಯನ್ನು ಮಾಡುವಂಥದ್ದು. ಆ ಮುಖಾಂತರವಾಗಿ ಕ್ಷೇತ್ರ ಆಗಿರ್ಬೋದು ಮತ್ತೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಶಾಸಕರು ಜೊತೆಗೆ ಹೋಗೋದ್ರ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕೇಳುವಂಥದ್ದು. ಮತ್ತೆ ಯಾವುದೇ ಒಂದು ಇಲಾಖೆಗಳಿಗೂ ಕೂಡ ಯಾವುದೇ ಒಂದು ಯೋಜನೆಗಳು ಕೂಡ ಜನರಿಗೆ ತಲುಪಿಸಬೇಕಾದ್ರೆ ಇಲ್ಲ ಒಂದು ಕಡೆ ಆ ಒಂದು ಸಚಿವರ ಮುಖಾಂತರ ಆ ಒಂದು ಅಧಿಕಾರಿಯ ಮುಖಾಂತರವಾಗಿ ಅದನ್ನು ತಲುಪಿಸುವಂಥದ್ದು. ಆ ಮುಖಾಂತರವಾಗಿ ಯಾವುದೇ ಒಂದು ಇಲಾಖೆಗಳ ಸಮಸ್ಯೆ ಇದ್ರೂ ಕೂಡ ಅದನ್ನ ಬಗೆಹರಿಸುವಂತ ಕೂಡ ಇಲ್ಲ ಒಂದು ಕಡೆ ಹೊಸದಾಗಿ ಪ್ರಜಾಸೇವೆ ಅನ್ನೋ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ಹೊಸದಾಗಿ ಮಂತ್ರಿ ಮಾಡುವಂತ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಯಾದಗಿರಿಯಲ್ಲಿ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೂ ಕೂಡ ಇವತ್ತು ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿರತಕ್ಕಂಥದ್ದು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಎಲ್ಲೋ ಒಂದು ಕಡೆ ಬಸ್ಗಳ ಕೊರತೆ ಇತ್ತು. ಈಗಾಗಲೇ ಏನು ಉಚಿತ ಬಸ್ ಪ್ರಯಾಣದಿಂದಾಗಿ ಸಾಕಷ್ಟು ಬಸ್ಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಈಗ ಬಸ್ ಸಂಖ್ಯೆಗಳನ್ನ ಕೊರತೆಯನ್ನು ನೀಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 620 ಹೊಸ ಬಸ್ಗಳನ್ನ ಖರೀದಿಯನ್ನು ಮಾಡೋದ್ರ ಮುಖಾಂತರವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ 220 ಹೊಸ ಬಸ್ಗಳನ್ನ ಕೊಡುವಂತಾದರೆ, ಮತ್ತೊಂದು ಕಡೆ ಇಡೀ ಕರ್ನಾಟಕಕ್ಕೆ KSRTCಗೆ 400 ಹೊಸ ಬಸ್ಗಳನ್ನ ಕೊಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂತ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ವಿಶೇಷವಾಗಿ ದೆಹಲಿಯಲ್ಲೂ ಕೂಡ IPS ಮತ್ತೆ IAS ವಿದ್ಯಾರ್ಥಿಗಳೇನು ಓದ್ತಾರೆ ಅವ್ರಿಗೆಲ್ಲ ಒಂದು ಕಡೆ ಅಲ್ಲಿ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಗಾಗಿ ಕರ್ನಾಟಕ ಭವನ 4 ಅನ್ನೋ ಒಂದು ನಿರ್ಮಾಣ ಕಟ್ಟಡವನ್ನ ತೆರೆಯೋದ್ರ ಮುಖಾಂತರವಾಗಿ ಅವರಿಗೆ ಅವಕಾಶ ಮಾಡಿಕೊಡುವಂಥದ್ದು ಮತ್ತೆ ಅನುಕೂಲ ಮಾಡಿಕೊಡೋದಕ್ಕೂ ಕೂಡ ಈಗಾಗಲೇ ಅಲ್ಲಿ ನೂತನ ಕಟ್ಟಡ ಮಾಡುವಂಥದ್ದು ಮತ್ತೆ ಹೊಸ ಪ್ರಾದೇಶಿಕ ಆಯುಕ್ತರ ಕಚೇರಿಯನ್ನು ಹೊಸದಾಗಿ ಮಾಡುವಂಥದ್ದು, ಹೀಗೆ ಹೊಸ ನಿರ್ಧಾರಗಳನ್ನು ಕೈಗೊಳ್ಳುವ ಮುಖಾಂತರವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಟ್ಟಿರತಕ್ಕಂಥದ್ದು. ಇದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಜನರಿಗೆ ಹತ್ತಿರ ಆಗುವಂತ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಜ್ಯದಲ್ಲಿ ಹೊಸ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ಅಂದ್ರೆ ಕೇವಲವಾಗಿ ಈ ಒಂದು ಯೋಜನೆಗಳ ಬಗ್ಗೆ ಆಡಳಿತಾತ್ಮಕವಾಗಿ ಅನುಮೋದನೆ ಸಿಕ್ಕ ಬಳಿಕವಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೊಂಡು ಜನಸಾಮಾನ್ಯರಿಗೆ ಸಮಸ್ಯೆಗಳನ್ನ ನೀಗಿಸುವಂತ ಒಂದು ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಡಿ ಕೆ ಶಿವಕುಮಾರ್ ಹೊರಡಿಸಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.